ಇಲ್ಲಿ ಕುಣಿಗಲ್ನಲ್ಲಿ ಫುಡ್ ಮಕ್ಕಳಿಗೆ ಸಪ್ಲೈ ಕೊಡೋದು ನೀವೇನಾ? ಹ್ಞೂ ಸರ್. ಏನ್ ನಿಮ್ ಸಂಸ್ಥೆ ಹೆಸರು? ಜಯಲಕ್ಷ್ಮಿ. ಸಂಸ್ಥೆ ಹೆಸರು ಜಯಲಕ್ಷ್ಮಿ ಅಂತನಾ? ಅಲ್ಲ ಸರ್, ಹೆಸರೇನು ನಂಗೆ ಹೆಸರು ಸಂಸ್ಥೆ ಸಂಸ್ಥೆ ಹೆಸರು ಕುಣಿಗಲ್ ಅನ್ಸಿರ್ಬೇಕಿರತ್ತಲ್ಲ ಕೆಮಿಸ್ಟ್ರಿ. ಹಾ, ಕುಣಿಗಲ್ ಅಂಡು ಸುರ್ಬೇಕಿರತ್ತಲ್ಲ ಕೆಮಿಸ್ಟ್ರಿ ಅಂತ ಸರ್. MSPC. ಏನ್ MSPC ಅಂದ್ರೆ? MSPC ಮಹಿಳಾ ನ್ಯೂಟ್ರಿಂಗ್ ಪ್ರೊಡಕ್ಷನ್ ಸೆಂಟರ್ ಅಂತ. ಹೌದಾ? ಈಗ ನೀವು ಈ ಫುಡ್ ವಿತರಣೆ ಮಾಡ್ಬೇಕಾದ್ರೆ ಅದ್ರ ಮೇಲೆ ಎಕ್ಸ್ಪೈರ್ ಡೇಟು, ಬ್ಯಾಚ್ ನಂಬರು ಆ ತರದ್ದೆಲ್ಲ ಇರ್ಬೇಕಾಗಿತ್ತು. ನೀವು ಯಾವ್ದನ್ನು ಅದನ್ನ ಬಳಸಿಲ್ಲ ಅಂತ ಹೇಳಿ ನಿನ್ನೆ ಒಬ್ರು ಫುಡ್ ಅಂಡ್ ಸಿವಿಲ್ ಸಪ್ಲೈ ಸೇಫ್ಟಿ ಆಫೀಸರ್ ಬಂದು ನಿಮ್ಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಏಂತಕ್ ನೀವು ಅದನ್ನ ಬಳಸ್ಲಿಲ್ಲ? ಅದೇಂತಕ್ಕೆ ಆ ತರ ಕೊಟ್ರಿ? ಸರ್ ಅದ್ರಲ್ಲಿ ಇರ್ಲಿಲ್ಲ ಸರ್, ಅದು ಹಾಕ್ಬೇಕಿತ್ತು ಸರ್. ಇವಾಗ ದಿಢೀರಂತ ಅಂಗನವಾಡಿಗಳಿಗೆ ಲೇಟ್ ಆಯ್ತು ಸರ್. ಡಿಸೆಂಬರ್ ಇಂದ ಒಂದು ಕೋರ್ಟ್ ಆದೇಶ ಆಯ್ತು, ಬೇರೆ ಸಂಸ್ಥೆ ಜೊತೆ MOU ಮಾಡ್ಕೊಬೇಕು, ನೀವಿನ್ನು ಇದಾಗಿಲ್ಲ ಅವ್ರ ಜೊತೆ MOU ಮಾಡ್ಕೊಂತಾರ. ಕೋರ್ಟ್ ಒಂದು ಆದೇಶ ಆಗಿರೋದ್ರಿಂದ ಡಿಸೆಂಬರ್ 1 ಇದು ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಕೊಡ್ತು ಸರ್. TDF ಕೋರ್ಟ್ ಆದೇಶ ಬ್ಯಾಚ್ ನಂಬರ್ ಹಾಕ್ಬಾರ್ದು ಅಂತ ಕೊಟ್ಟಿತ್ತಾ ಅಥವಾ ಎಕ್ಸ್ಪೈರ್ ಡೇಟ್ ಹಾಕ್ಬಾರ್ದು ಅಂತ ಕೊಡ್ತು? ನಾನ್ ಕೇಳ್ತಾ ಇರೋದ್ ಬೇರೆ, ನೀವ್ ಹೇಳ್ತಾ ಇರೋದ್ ಬೇರೆ. ಅಲ್ಲ ಸರ್, ಅದು ಪ್ರಾಬ್ಲಮ್ ಆಯ್ತು ಸರ್. ಇವ್ರು ದಿಢೀರಂತ ಕೊಟ್ಬಿಟ್ಟಿದ್ದಾರೆ ಅದ್ರೊಳಗಿದೆಯಾ ಅಂತ ನೋಡಿಲ್ಲ. ಕಾಟ್ ಕೊಡ್ಬೇಕಿತ್ತು ಸರ್, ತಪ್ಪು ನಮ್ದೇ ಸರ್. ಅದು ಈಸ್ಕೋಬೇಕಾದ್ರೆ ಐಟಮ್ ಅದನ್ನ ಮ್ಯಾನುಫ್ಯಾಕ್ಚರ್ ಯಾರು? ಉತ್ಪಾದಕರು ಯಾರು? ಉತ್ಪಾದಕರು ನಾವೇ ಸರ್. ಅದು ಅಲ್ಲಿಂದ ಬಂದಿತ್ತು ಸರ್. ಇವಾಗ ಲೇಟ್ ಆಗಿ ಫುಡ್ ಸಪ್ಲೈ ಕೊಡೋದ್ರಿಂದ ನೀವು ಮಾಡಿ ತಪ್ಪಲ್ವಾ? ತಪ್ಪು ಸರ್. ಯಾವ್ದಾರ ಮಗುಗೆ ಹೆಚ್ಚು ಕಮ್ಮಿ ಆದ್ರೆ ಜವಾಬ್ದಾರಿ ಯಾರಾಗ್ತಾರೆ? ನಾವೇ ಸರ್ ಜವಾಬ್ದಾರಿ. ಎಷ್ಟು ಸುಲಭವಾಗಿ ಹೇಳ್ತೀರಾ ನೋಡಿ ನೀವು. ಅಲ್ಲ ಸರ್, ತಪ್ಪಾಗಿದೆ ಅಲ್ವಾ ಸರ್, ಒಪ್ಕೊಬೇಕಲ್ವಾ ಸರ್. ಇವಾಗ ಕಾರಣ ಹೇಳಿ ಅದಕ್ಕೆ 108 ಹುಡುಕದ್ಕಿಂತ ಇವಾಗ ಮಾಡಿರೋ ತಪ್ಪಿಗೆ ಒಪ್ಕೊಬೇಕಲ್ವಾ ಸರ್. ತಪ್ಪು ನಮ್ದೇ ಸರ್. ಅದ್ ನೋಡ್ಬೇಕಿತ್ತು. ನಾನು ಇದ್ದಿದ್ದ ಟೈಮಲ್ಲಿ ದಿಢೀರಂತ ಕಳ್ಸ್ಬಿಟ್ಟಿದ್ದಾರೆ. ನಾನು ಹೇಳಿದೆ ನೋಡ್ ಕಳ್ಸಿ. ಮಕ್ಕಳನ್ನ ಪೌಷ್ಟಿಕ ಆಹಾರ ಕೊಡ್ತಾರೆ ಅಂತ ಹೇಳಿ ಮನೆಯಿಂದ ಪೋಷಕರು ಇಲಾಖೆಯ ಒಂದು ಏನು ನಿಮ್ಮ ಅಂಗನವಾಡಿಗಳ ಕಳಿಸ್ತಾರೆ. ನೀವೇ ಈ ತರ ಆಹಾರಗಳ ಕೊಟ್ರೆ ಎಲ್ಲಿ ಕಳಿಸ್ಬೇಕು? ಇಲ್ಲ ಸರ್, ಆ ತರ ಪ್ರಾಬ್ಲಮ್ ಇಲ್ಲಿವರೆಗೂ ಆಗಿರ್ಲಿಲ್ಲ ಸರ್. ದಿಢೀರ್ ಲೇಟ್ ಆಯ್ತು ಅಂತ ಆ ತರ ಮಾಡ್ಬಿಟ್ಟಿದ್ವಿ. ಅದಕ್ಕೆ ಸರ್ ತಪ್ಪಿರೋದು ನೇರವಾಗಿ ಒಪ್ಕೊಂತ ಇದೀನಿ ಸರ್. ಅದ್ರಲ್ಲಿ ವಾದ ಮಾಡಿಸ್ತಾ ಇದ್ದೀನಿ ಸರ್. ಈಗ ನೀವು ಗೋಡನ್ ಬಳಸ್ತಾ ಇದ್ದೀರಲ್ಲ, ಎಷ್ಟು ದಿನದಿಂದ ಗೋಡನ್ ಬಳಸ್ತಾ ಇದ್ದೀರಾ ಕೆಳಗಡೆದು ಅಂಗನವಾಡಿ ಇದು? ಇವಾಗ ಡಿಸೆಂಬರ್ ತಿಂಗಳಿಂದ ಸರ್ ಬಳಸ್ತಾ ಇರೋದು ನಾವು. ಯಾರಿಗೆ ಬಾಡಿಗೆ ಕೊಟ್ಟಿದ್ದೀರಾ ಅದನ್ನ? ಬಾಡಿಗೆ ಅವರು CDPO ಆಫೀಸ್ನವರೇ ಉಪಯೋಗಿಸ್ತಾ ಇದ್ರು ಸರ್. ಹಿಂದೆ ಅವರು ಫುಡ್ ಅವರೇ CDPO ಆಫೀಸ್ನವರು ಫುಡ್ ನ ಸಪ್ಲೈ ಕೊಡ್ತಾ ಇಲ್ಲ. ಸಪ್ಲೈ ಕೊಡ್ತಾ ಇಲ್ಲ ಸರ್. ಹೌದು, ಅವಾಗ ಕೇಳಿ ಅದಕ್ಕೆ ಅಂತ ಗೋಡನ್ ಮಾಡ್ಕೊಂಡಿದ್ದು. ಈಗ ಅವ್ರು ಬಳಸ್ತಾ ಇಲ್ಲ, ನೀವು ಬಳಸ್ತಾ ಇದ್ದೀರಾ. ಬಾಡಿಗೆ ನೀವು ಕೊಡ್ತಾ ಇದ್ದೀರಾ, CDPO ಆಫೀಸ್ನವ್ರು ಕೊಡ್ತಾವ್ರ? ಸರ್ ಬಾಡಿಗೆ ಅವರೇ ಕೊಡ್ತಾ ಇದ್ರು. ನಾವೊಂದು ಲೆಟರ್ ಕೊಡ್ಬೇಕಿತ್ತು ಸರ್ ಅವ್ರಿಗೆ, ಕೊಟ್ಟಿಲ್ಲ. ಅದು ತಪ್ಪು. ಒಟ್ಟಿನಲ್ಲಿ ಆ ಬಾಡಿಗೆನ ಕಟ್ತಾ ಇರೋದು ಸರ್ಕಾರನೇ. ಸರ್. ನೀವ್ ಯಾರು ಕೊಡ್ತಾ ಇದ್ದೀರಾ ದುಡ್ಡು? ಹಾಗಾದ್ರೆ ಫ್ರೀಯಾಗಿ ಬಳಸ್ತಾ ಇದ್ದೀರಾ? ಇಲ್ಲ ಸರ್, ಫ್ರೀಯಾಗಿ ಏನ್ ಬಳಸ್ತಾ ಇಲ್ಲ ಸರ್. ಅವರಲ್ಲಿ ನಾವು ಲೆಟರ್ ಕೊಟ್ಟು ಆ ಒಂದು ಇದ್ರನ್ನ ನಾವು ಈಗ ನೀವು ಡಿಸೆಂಬರ್ ಇಂದ ನೀವು ಬಳಸ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಾ. ಹೌದು ಸರ್. ಈಗ ಡಿಸೆಂಬರ್, ಜನವರಿ, ಫೆಬ್ರವರಿ ಅಂದ್ರೆ 2 ತಿಂಗಳು ಸರ್. ಇನ್ನು ಹಾಕೊಂಡಿರೋ ಫೆಬ್ರವರಿದಿಂದ ನಾವು ಫುಡ್ ಸಪ್ಲೈ. ಈ 3 ತಿಂಗಳದ್ದು ಬಾಡಿಗೆ ಯಾರು ಕೊಟ್ಟಿದ್ದೀರಾ? ಬಾಡಿಗೆ ಇನ್ನೂ ಕೊಟ್ಟಿಲ್ಲ ಸರ್ ನಾವು. ಯಾರು ಕೊಡ್ತೀರಾ ಈಗ ಹಾಗಾದ್ರೆ? ಅದೇ ಸರ್, ಅವ್ರಿಗೆ ಕೊಡ್ಬೇಕು. ಅವರು ಮಾಡ್ಕೊಂಡಿದ್ರಲ್ವಾ ಸರ್, ಅವ್ರನ್ನೂ ಕೊಡ್ತಾರಲ್ವಾ. ನಾವು CDPO ಆಫೀಸ್ಗೆ ಕೊಡ್ಬೇಕಾಗುತ್ತೆ. ಅವ್ರು ಈಗ ಅವರೇ ನೇರವಾಗಿ ಕೊಡ್ಬೇಕಾಗಿದ್ದರಿಂದ ನಾವು ಅವ್ರ ಕಡೆ ಕೊಡ್ಬೇಕಾಗುತ್ತೆ. ಇಲ್ಲಿಂದ ಈಚೆ ಹಾಕೊಂಡ್ರೆ ನಾವು ಕೊಡ್ಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ನಾವು ಓನಾಗಿ ಮಾಡ್ತೀವಿ. ಇದು ನಿಮ್ಮ ಮತ್ತೆ ಈ CDPO ಕಮಿಟ್ಮೆಂಟ್ ಏನಾರು ನಡೆದಿದೆಯಾ? ಇಲ್ಲ ಸರ್, ಅವ್ರಿಗೆ ಯಾವ್ದು ಅವ್ರದ್ದೇನು ತಪ್ಪಿಲ್ಲ ಸರ್. ಅವ್ರು ಹೇಳಿದ್ರು ಸರ್ ಮುಂಚೆನೇ. ನಾವೇನಂದ್ರೆ ಇವಾಗ ದಿಢೀರಂತ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅಷ್ಟೇ ಸರ್. ಅವ್ರದ್ದು ನಮ್ದು ಕಮಿಟ್ಮೆಂಟ್ ಏನು ಇಲ್ಲ ಸರ್. ಇರೋದು ನೇರವಾಗಿ ಹೇಳ್ತಾ ಇದ್ದೀವಿ. ಒಟ್ನಲ್ಲಿ ಆ ಜಾಗನ ನೀವು ಬಳಸ್ತಾ ಇದ್ದೀರಾ? ಸರ್. ಪಾಪ ಅವ್ರದ್ದು ಏನು ತಪ್ಪಿಲ್ಲ. ಈಗ ಎಷ್ಟು ದಿನದೊಳಗಡೆ ಈ ಸಮಸ್ಯೆ ಬಗೆಹರಿಸ್ತೀರಾ ನೀವು? ಸರ್ ಈ ಮಾರ್ಚ್ ಎಂಡ್ ಒಳಗೆ ನಾವು ಬಗೆಹರಿಸ್ಕೊಂತೀವಿ ಸರ್. ನಮ್ಗೆ ದಿಢೀರ್ ಅಂತ ಹಿಂದೆಲ್ಲ ಇನ್ನು ಫೆಬ್ರವರಿ ಇಂದೇನು ಕೊಟ್ಟಿಲ್ಲ. ಗೋಡನ್ಗಳೆಲ್ಲ ನಾವು ಅದಕ್ಕೆ ಹಾಕೋಣಕ್ಕೆ ನೇರವಾಗಿ 2 ಕಡೆ ಇಂಡಿಯಂಟ್ ಹಾಕೋಣಕ್ ಜಾಗ ಇಲ್ಲ. ಇಲ್ಲಿ ತುರುವೇಕೆರೆಯಲ್ಲೂ ಅದೇ ತರ ಬಳಸ್ತಾ ಇದ್ದೀರಾ ಅಥವಾ ಅಲ್ಲೇಗೆ?
ಇಲ್ಲ ಸರ್, ತುರ್ಬೇಕೆರೆ ಮಾತ್ರ ನಮ್ ಗೋಡಲ್ಲಿ ಹಾಕಂತ ಇದೀವಿ, ಜಾಗ ಇಲ್ದಿರೋದ್ರಿಂದ ನಾವು ಸರ್ ರಿಕ್ವೆಸ್ಟ್ ಮಾಡ್ಕೊಂಡು ಕೊಡಿ ಸರ್ ಅಂತ. ಇದ್ರಲ್ಲಿ ಪಾಪ ಅವ್ರದ್ದೇನ್ ತಪ್ಪಿಲ್ಲ ಸರ್, ಸಿಡಿಪಿ ಆಫೀಸರ್. ಒಟ್ನಲ್ಲಿ ಎರಡೂ ತಪ್ಪು ನಿಮ್ದೇ ಇದ್ರಲ್ಲಿ. ಹೌದು ಸರ್. ಆಯ್ತು, ಓಕೆ.